ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆಗೆ ವಿಳಂಬ, ಕ್ರಮಕ್ಕೆ ಆಗ್ರಹಿಸಿ ಸೆಪ್ಟೆಂಬರ್ 8ರಂದು ಪಕ್ಷಾತೀತ ಹೋರಾಟ, ಚಾಮರಸ ಪಾಟೀಲ್. ಸೆಪ್ಟೆಂಬರ್ 6ರಂದು ಶಿಕ್ಷಕರ ದಿನಾಚರಣೆ, 15 ಜನ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆ. ಅತ್ಯುತ್ತಮ ಗ್ರಾಮ ಪಂಚಾಯಿತಿಗಳಿಗೆ ಜಿಲ್ಲಾ ಪಂಚಾಯಿತಿಯಿಂದ ಪ್ರಶಸ್ತಿ ಪ್ರದಾನ. ಮಾಜಿ ಸೈನಿಕರ ಕಾರ್ಯಾಲಯ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಿಗಿರಿಯಿಂದ ಉದ್ಘಾಟನೆ. ಸೆಪ್ಟೆಂಬರ್ 7ರಂದು ಈದ್ ಮಿಲಾದ್ ಉನ್ ನಬಿ, ಶಾಂತಿಯುತ ಆಚರಣೆಗೆ ಎಸ್ಪಿ ಪುಟ್ಟಮಾದಯ್ಯ ಮನವಿ. ಮತ್ತು ಶ್ರೀ ಗಣೇಶ ಉತ್ಸವದ ಅಂಗವಾಗಿ ಶ್ರೀ ರಾಮ ಗಜಾನನ ಮಿತ್ರ ಮಂಡಳಿಯಿಂದ ಅನ್ನ ಸಂತರ್ಪಣೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿಯನ್ನ ತ್ವರಿತಗೊಳಿಸುವುದು, ನವಲಿ ಜಲಾಶಯದ ನಿರ್ಮಾಣದ ಕುರಿತು ಸರ್ಕಾರ ಸ್ಪಷ್ಟನೆ ನೀಡಲು ಆಗ್ರಹಿಸಿ ಸೆಪ್ಟೆಂಬರ್ 8ರಂದು ಮುನಿರಾಬಾದ್ನಲ್ಲಿ 4 ಜಿಲ್ಲೆಗಳ ರೈತರೊಂದಿಗೆ ಪಕ್ಷಾತೀತ ಹೋರಾಟ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆಯ ನಂತರ ಶಿಥಿಲವಾಗಿರುವ ಗೇಟ್ ಅಳವಡಿಕೆಗೆ ಟೆಂಡರ್ ಕರೆಯಲಾಗಿದ್ದು ನಿಧಾನಗತಿಯಿಂದ ಕೆಲಸ ನಡೆಯುತ್ತಿದೆ. ಸಕಾಲಕ್ಕೆ ಗುತ್ತಿಗೆದಾರರಿಗೆ ಹಣ ಪಾವತಿಸಿದರೆ ವೇಗವಾಗಿ ಕೆಲಸ ನಿರ್ವಹಿಸಲು ಅನುಕೂಲವಾಗುತ್ತಿತ್ತು. ವರ್ಷವಾದರೂ ದುರಸ್ತಿ ಮಾಡದ ಸಂಬಂಧಿಸಿದ ಇಲಾಖೆಗಳು ಬೇಸಿಗೆ ಬೆಳೆಗೆ ನೀರಿಲ್ಲ ಎಂದು ಹೇಳುತ್ತಿವೆ. ವೇಗವಾಗಿ ಕಾಮಗಾರಿ ನಡೆಸಿದ್ದರೆ ಬೇಸಿಗೆ ಬೆಳೆಗೆ ನೀರು ಕೊಡಬಹುದಿತ್ತು. ಆದರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಲಿದೆ. ಜಲಾಶಯದಲ್ಲಿ ತುಂಬಿರುವ ಹೂಳು ತೆಗೆಯಲು ಮುಂದಾಗುತ್ತಿಲ್ಲ ಎಂದರು. ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮಾತನಾಡಿ, ತುಂಗಭದ್ರಾ ಯೋಜನೆ ಕುರಿತು ಸರ್ಕಾರದ ತಾತ್ಸಾರ ಮುಂದುವರೆದಿದೆ. ಗೇಟ್ಗಳ ಅಳವಡಿಕೆ ಕುರಿತು ಬದ್ಧತೆಯನ್ನ ಸರ್ಕಾರ ಪ್ರದರ್ಶಿಸುತ್ತಿಲ್ಲ. ನವಲಿ ಜಲಾಶಯ ಡಿಪಿಆರ್ ಸಿದ್ಧಪಡಿಸುವಲ್ಲಿ ಸರ್ಕಾರಗಳು ಕಾಲಹರಣ ಮಾಡುತ್ತಿವೆ. ಕೊನೆ ಭಾಗಕ್ಕೆ ನೀರು ತಲುಪದೆ ಹೋಗಿದೆ. ಸರ್ಕಾರದ ಗಮನ ಸೆಳೆಯಲು ನಡೆಯುವ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು. ಹರವಿನಾಗನಗೌಡ ಮಾತನಾಡಿ, ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ರೈತರ ಸಮಸ್ಯೆ ಮಾತ್ರವಲ್ಲ, ವರ್ತಕರು ಸಾರ್ವಜನಿಕರಿಗೂ ಆರ್ಥಿಕ ನಷ್ಟವಾಗುತ್ತದೆ. ಹೋರಾಟದಲ್ಲಿ ವಾಣಿಜ್ಯೋದ್ಯಮಿಗಳು, ರೈಸ್ ಮಿಲ್ ಮಾಲೀಕರು ಎಲ್ಲರೂ ಬೆಂಬಲಿಸುವಂತೆ ಮನವಿ ಮಾಡಿದರು. ಒಂದು ವರ್ಷ ಮೇಲಾದರೂ ಒಂದು ಗೇಟ್ ಕೂಡ ಇನ್ನು ಮುಗಿಸಕ್ಕಾಗಿದೆ. ತಜ್ಞರ ಅಭಿಪ್ರಾಯದಂತೆ ಎಲ್ಲ ಗೇಟ್ಗಳು ಬದಲಾವಣೆ ಮಾಡಬೇಕಂತ ಈಗಾಗಲೇ ರಿಪೋರ್ಟ್ ಕೊಟ್ಟಾಗಿದೆ. ಒಂದು ಗೇಟ್ ಕುಂದಿರ್ಸಕ್ಕೆ 1 ವರ್ಷ ತಗೊಂಡ್ರೆ ಇನ್ನು 33 ಗೇಟ್ ಕುಂದಿರ್ಸೋದು ಯಾವಾಗ ಕುಂದಿರ್ಸೋದು? ಈಗಾಗಲೇ ಒಂದು ಬೇಸಿಗೆ ಬೆಳೆಯನ್ನ ಇವರು ಕಾಯ್ತಾ ಇದ್ದಾರೆ. ಇವ್ರು ಏನಾದರೂ ಮನಸ್ಸು ಮಾಡಿ ತ್ವರಿತಗತಿಯಲ್ಲಿ ಯುದ್ಧೋಪಾದಿಯಲ್ಲಿ ಗೇಟ್ಗಳು ತೊಡಗಿಸಿ ಕೈಗೊಂಡಿದ್ರೆ ಒಂದು ಬೆಳೆ ಕೂಡ ನಷ್ಟ ಆಗ್ತಿರಲಿಲ್ಲ. ಇವರಿಗೆ ಇಚ್ಛಾಶಕ್ತಿ ಇಲ್ಲ ಅದ್ರ ಬಗ್ಗೆ. ಮೊನ್ನೆ ನಾವು ಗೇಟ್ ಮಾಡಲಿ ಹೋಗಿ ಬಂದ್ವಿ ಮುನಿರಾಬಾದ್ನಲ್ಲಿ, ಹೊಸಪೇಟೆಯಲ್ಲಿ. ಏನು ಒಂದು 4-5 ಜನ ವೆಲ್ಡಿಂಗ್ ಮಾಡೋರ ದೊಡ್ಡ ಪ್ಲಾಟ್ಫಾರ್ಮ್ ಮೇಲೆ ದೊಡ್ಡ ಯೂನಿಟ್ ಪ್ಲೇಟ್ಗಳು ಅಲ್ಲೆಲ್ಲ ವೆಲ್ಡಿಂಗ್ ಮಾಡ್ಯಾರ. ಏನು ಅಂತ ತ್ವರಿತಗತಿಯಲ್ಲಿ ಮಾಡೋಂಥ ಕೆಲಸ ಏನು ಅಂತ ಕಾಣಲಿಲ್ಲ. ಹಿಂಗಾರು ಇನ್ನೂ ಮತ್ತೆ 3 ವರ್ಷ ಆದರೂ 4 ವರ್ಷ ಆದರೂ. ಆ ಕಾರಣಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ಸೆಪ್ಟೆಂಬರ್ 8ನೇ ತಾರೀಕು ಟಿವಿ ಬೋರ್ಡ್ ಮುಂದೆ ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ನವಲಿ ಜಲಾಶಯದ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಏನಾಗಿದೆ, ಏನಿಲ್ಲ, ಮಾಡಿದ್ರೆ ಮಾಡೋದಿಲ್ಲ, ಯಾವುದು 33 TMC ಹೂಳು ತುಂಬಿದೆ. ಹೂಳು ತೆಗೆಯಕ್ಕಾಗಲಿಲ್ಲ ಅಂತೇಳಿ ಸಮಾನಾಂತರ ಜಲಾಶಯ ಮಾಡ್ಕೊಂಡಿದ್ವಿ. ಈ ಕಡೆ ಹೂಳು ತೆಗಲಿಲ್ಲ, ಈ ಕಡೆ ಸಮಾನಾಂತರ ಜಲಾಶಯವನ್ನು ಮಾಡಬೇಕು. ಜೊತೆಗೆ ಸಿಬ್ಬಂದಿ ಕೊರತೆ, 100 ಇಂಜಿನಿಯರ್ಗಳ ಕೊರತೆ ಇದೆ. ಹಿಂದಕ್ಕೆ ಅದನ್ನೆಲ್ಲ ನೋಡಬೇಕಂತಂದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಳಿ. ಸರ್ಕಾರ ಏನು ಆಗಿದೆ ಅಂತ ಸಂಬಂಧ ಎಲ್ಲರಿಗೆ ಮಾತಾಡಿದ್ರೆ ಮಾತ್ರ ರೈತ ಆಗ್ತದೆ, ಇಲ್ಲದೆ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ರೈತರ ಜೊತೆಗೂಡಿ 8ನೇ ತಾರೀಕು ಸೆಪ್ಟೆಂಬರ್ 8ನೇ ತಾರೀಕು ಎಲ್ಲರೂ ವಾಟರ್ ಮುಂದೆ ಧರಣಿ ಮಾಡಿ ಅವರ ಅಧಿಕಾರಿಗಳ ಜೊತೆ ಮಾತಾಡಿ ಕೂಡಲೇ ಗೇಟ್ಗಳನ್ನು ಕೂಡಬೇಕು ಮತ್ತು ಸರ್ಕಾರ ನಮಗೆ ಜಲಾಶಯವನ್ನು ಏನು ಮಾಡ್ತೀವಿ, ಏನಿಲ್ಲ, ಅದೇನು ವರ್ಷ
ಬಿಜೆಪಿಯಲ್ಲಿ ವಿದ್ಯಾರ್ಥಿ ಮಾಡ್ತಾರ, ಕಾಂಗ್ರೆಸ್ನಲ್ಲಿ ವಿದ್ಯಾರ್ಥಿ ಮಾಡ್ತಾರ, ಯಾವ ಸರ್ಕಾರ ಬಂದು ಯಾವ ಅದಕ್ಕೂ ಹೋರಾಟ ಯಾಕಂದ್ರೆ ಕೆಳಭಾಗದಲ್ಲಿ ಭಾಳ ತೊಂದರೆ ಆಗ್ತದೆ. ಯಾವ ತೊಂದರೆ ಬರುತ್ತೆ ಪತ್ರಿಕೆಗಳಲ್ಲಿ ಗ್ರಾಮೀಣ ಭಾಗದ ಪರಿಸ್ಥಿತಿ ಏನಾಗ್ತದೆ, ತುಂಗಭದ್ರಾ ಕೆನಾಲ್ ನೀರಾವರಿ ಕೂಡ ಕುಡಿಯೋದಿಲ್ಲ. ಅದು ಕೂಡ ನಮ್ಮ ಮಾನವ ಆಗ್ತದೆ ವ್ಯವಸ್ಥೆ ಅದಾದಮೇಲೆ ಮಸ್ತಿಗೆ ಆಗ್ತದೆ. ಈಗ ನಮ್ಮೆಲ್ಲ ಕಂಪ್ಲೀಟ್ ಸಮಿತಿ ಎಲ್ಲ ಕರೆಂಟ್ ಆಗುತ್ತೆ. ಅದಕ್ಕೆ ಆಗೋದಕ್ಕಿಂತ ಮುಂಚೆನೇ ನಾವು ಇಷ್ಟು ಪತ್ರಿಕೆ ಮುಖಾಂತರ ರೈತರಿಗೆ ನಾವು ಮನವಿ ಮಾಡೋದಕ್ಕೆ ತಮ್ಮ ತಮ್ಮ ವಾಹನಗಳ ಮುಖಾಂತರ ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ಸರ್ಕಾರಕ್ಕೆ ಚುರುಕು ಮಾಡುವಂಥ ಕಾರ್ಯಕ್ರಮ ಆಗಬೇಕಂತೇಳಿ ಎಲ್ಲ ಪಕ್ಷದ ಮುಖಂಡರು, ರೈತರು ಮತ್ತು ವ್ಯಾಪಾರಸ್ಥರು, ಡಾಕ್ಟರ್ಸು, ಲಾಯರ್ಸು, ಸಂಘಸ್ಥರಿಗೆ ನಾನು ಮನವಿ ಮಾಡ್ತೇನೆ. ಇಷ್ಟು ತೊಂದರೆ ಆಗಿಲ್ಲ, ನೀರು ಸಿಗೋದಲ್ಲ. ಏನು ಮಳೆಗಾಲ ಬಂದರೆ ಒಂದು ಇರುತ್ತಲ್ಲ, ಇವತ್ತು ಒಂದು ತಿಂಗಳು ಮಳೆ ಬಂದ ಸಲುವಾಗಿ ನಾವೆಲ್ಲರೂ ಬೆಳೆ ಹಚ್ಚಕ್ಕಂತ ಹೊರತು ನೀರು ಮಳೆಗಾಲ ಎಲ್ಲ ಒಣಗಿ ಇವತ್ತು ಭಾಳ ನೀರು ಇತ್ತು. ದಯಮಾಡಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಿ ಇದನ್ನು ಎಮರ್ಜೆನ್ಸಿ ಹೊರಟಿದ್ದು ಹಗಲು ರಾತ್ರಿ 100 ಮಂದಿ 1000 ಮಂದಿ ಇರುತ್ತಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ಯೋಜನೆ ತಗೊಂಡು ಆ ಗೇಟ್ ಮುಗಿಸ್ಬೇಕು. ಆಮೇಲೆ ಹೇಳಕ್ಕೆ ಬರ್ತಾರೆ, ತುಂಗಭದ್ರಾ ಡ್ಯಾಮ್ನಿಂದ ಒಲೆವರೆಗೆ 10 ಎಕರೆ ಸುಮಾರು 60-75 ವರ್ಷ ಆಗ್ಯಾವ. ಮೊನ್ನೆ ವಿಧಾನಸಭೆದಾಗ ಅಪ್ಪನ ಕೂಡ ಚರ್ಚೆ ಮಾಡಿದ್ರು. ಅದು ಬಹಳ ವಿಷಯ. ಇದು ಟೈಮ್ ಅವಕಾಶ ಸಿಗುತ್ತೆ. ಬೆಳೆ ನೀರನ್ನು ಬಂದ್ ಮಾಡಿರಿ, ಎರಡೇ ಬೆಳೀತಾರೆ. ಒಂದು ಬೆಳೆಗೆ ನಾವು ಆರಾಮಿಟ್ಟು ನಮಗೂ ದುಃಖ ಎಲ್ಲ ಅಕೋಡಿಯಲ್ಲಿ ಯಾವ ಡ್ಯಾಮೇಜ್ ಆಗ್ಯಾವ ಎಲ್ಲ ರಿಪೇರಿ ಮಾಡಿಕೊಟ್ಟು ರೈತರಿಗೆ ಯಾವಾಗೂ ಒಂದು ತೊಂದರೆ ಮಾಡಿಕೊಡುವಂತ ಸರ್ಕಾರ ನೆನಪು ಮಾಡಿಕೊಟ್ಟು. ಈ ಸಂದರ್ಭದಲ್ಲಿ ಶರಣಪ್ಪಗೌಡ ಜಾಡಲ್ದಿನ್ನಿ, ಬೋಧಯ್ಯ ಸ್ವಾಮಿ, ವೈ ಬಸನಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕೊಡಮಾಡುವ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಜಿಲ್ಲೆಯ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ 15 ಜನ ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಪ್ರಶಸ್ತಿಗೆ ಶಿಕ್ಷಕರಾದ ಉಮ್ಮಿ ಸಲ್ಮಾ, ಗೋವಿಂದರಾಜು, ಶಿವಯೋಗಿ ಗುಂಜಟಗಿ, ಗುರುಮೂರ್ತಿ ಎಂಜಿ, ಸುಕಲತಾ ಅವರು ಆಯ್ಕೆಯಾಗಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಪ್ರಶಸ್ತಿಗೆ ಅಮರೇಗೌಡ ಮಾಲಿ ಪಾಟೀಲ್, ಹಲಿಯಾ ಬೇಗಂ, ಅನ್ವರ್, ಅನಂತರಾವ್ ಹಾಗೂ ನರ್ಸುಬಾಯಿ ಅವರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದ ಪ್ರಶಸ್ತಿಗೆ ಗೋವಿಂದ, ಅಮರೇಗೌಡ ಅಗಸಿ ಮುಂದಿನ, ಸಂಜೀವಪ್ಪ ಕೆ, ನಾಗಪ್ಪ ಹಾಗೂ ಚಿತ್ರಕಲಾ ಶಿಕ್ಷಕಿ ರಾಧಾ ಅವರು ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 6ರಂದು ಬೆಳಗ್ಗೆ 10:30ಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿರುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಶ್ರೇಷ್ಠ ಸೇವೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅತ್ಯುತ್ತಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಪ್ರಶಂಸನೀಯ ಪ್ರಮಾಣ ಪತ್ರ ನೀಡಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಅವರು ಬುಧವಾರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ನರೇಗಾ ಸೇರಿ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಲಿಂಗಸುಗೂರು ತಾಲೂಕಿನ ನೇರಲಕೆರೆ ಗ್ರಾಮ ಪಂಚಾಯಿತಿಯ ಆಗಸ್ಟ್ 2025ರ ಮಾಹೆಯಲ್ಲಿ ವಿವಿಧ ಯೋಜನೆಯಲ್ಲಿ ಪ್ರಗತಿ ಸಾಧಿಸಿದ ಅತ್ಯುತ್ತಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂದು ಆಯ್ಕೆಯಾದ ಬಸವರಾಜ್ ವಸ್ತ್ರದ್ ಅವರಿಗೆ ಪ್ರಶಂಸನೀಯ ಪತ್ರ ವಿತರಿಸಿ ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಮತ್ತೊಬ್ಬ ಪಿಡಿಒ ರವರ ಕಾರ್ಯಕ್ಷಮತೆಯನ್ನ ಪರಿಗಣಿಸಿ ಪ್ರಶಸ್ತಿ ನೀಡಲಾಗುತ್ತದೆ. ಪ್ರಶಸ್ತಿ ನೀಡುವುದರಿಂದ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ಉತ್ತೇಜನ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕ ಶರಣಬಸವರಾಜ್ ಕೆಸರಟ್ಟಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಯೋಜನೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಯಚೂರು ಮಹಾನಗರ ಪಾಲಿಕೆಯ ಹಳೆಯ ನಗರಸಭೆ ಕಟ್ಟಡದಲ್ಲಿಂದು ಮಾಜಿ ಸೈನಿಕರ ಸಂಘದ ಕಾರ್ಯಾಲಯವನ್ನ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ ಉದ್ಘಾಟಿಸಿದರು. ಇದೇ ವೇಳೆ ಉಪಮಹಾಪೌರರಾದ ಡಾಕ್ಟರ್ ಸಾಜಿದ್ ಸಮೀರ್ ಮಾತನಾಡಿ, ಮಾಜಿ ಸೈನಿಕರ ಸಂಘಕ್ಕೆ ನಿಯಮದಡಿಯಲ್ಲಿ ಮಹಾನಗರ ಪಾಲಿಕೆಯ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಒಂದು ವೇಳೆ ಆಗದಿದ್ದರೆ ಸದಸ್ಯರ ವೈಯಕ್ತಿಕ ದೇಣಿಗೆಯ ಮೂಲಕ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಮಹಾನಗರ ಪಾಲಿಕೆಯ ಉಪ ಆಯುಕ್ತೆ ಸಂತೋಷಿ ರಾಣಿ ಮಾತನಾಡಿ, ಮಹಾನಗರ ಪಾಲಿಕೆಯ ನಿಯಮದಡಿಯಲ್ಲಿ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಒದಗಿಸಲು ಸಾಧ್ಯವಾಗದಿದ್ದರೆ ವೈಯಕ್ತಿಕವಾಗಿ ನನ್ನ 1 ತಿಂಗಳ ಸಂಬಳವನ್ನ ದೇಣಿಗೆಯಾಗಿ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದರು. ನಮ್ಮ ಈ ಒಂದು ಆಫೀಸ್ ಸಿಗಲು ಕಾರಣೀಭೂತರಾಗಿ ಸುಮಾರು 14 ವರ್ಷದವರೆಗೂ ನಮ್ಮ ಸಂಘದ
ಇವರೇ ಸ್ವಲ್ಪ ಮನೋಹರ್ ಸಿಂಗ್ ಸರ್ ಅವರು ಸ್ವಾಗತ ಮತ್ತು ಸನ್ಮಾನವನ್ನು ಮಾಡಬೇಕೆಂದು ಕೈಗೊಳ್ಳುತ್ತೇವೆ. ಅಧಿಕಾರಿಗಳಾಗಿರ್ತಕ್ಕಂಥ ಸೈನಿಕರ ಕುಟುಂಬದ ವತಿಯಿಂದ ಹಾಗೂ ಇವತ್ತು ಏನು ಮಾಜಿ ಸೈನಿಕರು ಆಫೀಸ್ ಏನು ಓಪನಿಂಗ್ ಆಗಿದೆ, ನಾವು ಎಲ್ಲ ಸೈನಿಕರಿಗೆ ಪ್ರಾಮಿಸ್ ಮಾಡಿ ಹೇಳಕತ್ತೀನಿ, ಯಾವುದೇ ಅನುದಾನ ಈಗ ಹೆಂಗೆ ಹೇಳಿ ಕಂಪ್ಯೂಟರ್ ಅವೆಲ್ಲ ಅಂತ ಮುನ್ಸಿಪಾಲ್ಟಿಯಾಗ ಯಾವುದು ಆಪ್ಷನ್ ಇದ್ದರೆ ನಾವು ಅದ್ರಾಗ ಇಮಿಡಿಯೇಟಾಗಿ ನಾವು ಕಮಿಷನರ್ ಮಾತಾಡಿ ಕೊಡಿಸೋದು ಪ್ರಯತ್ನ ಮಾಡ್ತೀವಿ. ಆಗ ಅದ್ರಾಗ ಯಾವ ಆಪ್ಷನ್ಸ್ ಇಲ್ಲ ಅಂದರೆ ನಾವು ನಮ್ಮ ಕಾರ್ಪೊರೇಟರ್ಸ್ ಆಗಲಿ ಚೇರ್ಮನ್ಸ್ ಆಗಲಿ ನಾವು ಕುಂತು ಅದು ಏನು ಅನುದಾನ ಇದು ಮಾಡಿ ಅವ್ರಿಗೆ ಒಂದು ಸಿಸ್ಟಮ್ ಆಗಿ ಕೊಡೋದು ನಾವು ಜವಾಬ್ದಾರಿ ತೊಗೋತೀವಿ ಅಂತ ನೀವು ಮಾತು ಕೊಡ್ತೀವಿ. ಅದು ಬಿಟ್ಟು ಕಾರ್ಪೊರೇಷನ್ಗೆ ಏನೋ ಕೆಲಸ ಇರಲಿ, ತಾವು ರಿಟೈರ್ಡ್ ಆಗಿದ್ದೀರಿ, ನಾವು ಕಮಿಷನರ್ ಜೊತೆಗೆ ಮಾತಾಡಿ ಯಾವುದೇ ಸರ್ವಿಸ್ ಇರಲಿ ತಮ್ಮನ್ನು ತಗೊಂಡು ಅದು ಗೌರವ ಅನುದಾನ ಏನು ಬರುತ್ತೆ ನಿಮಗೂ ಒಂದು ಸಹಾಯ ಆದಂಗೆ ಅದನ್ನು ಮಾಡೋದು ಟ್ರೈ ಮಾಡ್ತೀವಿ. ನಾವು ಮಾತು ಕೊಡೋಕೆ ಬರೋಲ್ಲ, ನಾವು ಅದು ಏನು ಸಿಸ್ಟಮ್ನಾಗ ಇದೆ ಅದು ಮಾತಾಡಿ ಅದನ್ನು ನಿಮಗೂ ಮಾತು ಕೊಡೋಕೆ ಇದ್ದೀವಿ. ತಾವೆಲ್ಲರೂ ಕರೆದು ನಮಗೂ ಅಭಿಮಾನಿ ಕೊಟ್ಟು ಎಲ್ಲರಿಗೂ ಧನ್ಯವಾದ. ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇನ್ನೊಂದು ನನ್ನ ಒಂದು ಕಾರ್ಯಪ್ಪ ಸಾಹೇಬರ ಹೆಸರಾಗಿರ್ಬೋದು, ಇಲ್ಲ ಫೀಲ್ಡ್ ಮಾರ್ಷಲ್ ಮಾಣಿಕ ಸಾಹೇಬ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಎನ್ಸಿಸಿ ಕಮಾಂಡೆಂಟ್ ಅಧಿಕಾರಿ, ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ತಾಲೂಕು ಸಂಘದ ಅಧ್ಯಕ್ಷರು, ಸಂಘದ ಪದಾಧಿಕಾರಿಗಳು ಹಾಗೂ ಮಾಜಿ ಸೈನಿಕರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಈದ್ ಮಿಲಾದ್ ಹಬ್ಬವನ್ನ ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯದಿಂದ ಕಾನೂನಿನ ಚೌಕಟ್ಟಿನೊಳಗೆ ಕಾರ್ಯಕ್ರಮಗಳನ್ನು ನಡೆಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಸೂಚಿಸಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯಲ್ಲಿ ಮುಸ್ಲಿಂ ಮುಖಂಡರೊಂದಿಗೆ ಮಾತನಾಡಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನ ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯದಿಂದ ಸುಸೂತ್ರವಾಗಿ ಆಚರಿಸಬೇಕು. ಯಾವುದೇ ಕಾರ್ಯಕ್ರಮ ನಡೆಸಿದರೂ ಅವು ಕಾನೂನಿನ ಚೌಕಟ್ಟಿನೊಳಗೆ ಮಾಡಬೇಕು ಎಂದು ಸೂಕ್ತ ಮಾರ್ಗದರ್ಶನ ನೀಡಿದರು. ವಿಶೇಷವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಮೆರವಣಿಗೆ ವೇಳೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಿದರು. ಅಲ್ಲದೆ ರಾತ್ರಿ ಗಸ್ತು ವೇಳೆ ನಿಯೋಜಿತ ಬೀಟ್ಗಳನ್ನು ತಪಾಸಣೆ ಮಾಡಿ ಸರಿಯಾದ ರೀತಿಯ ಕರ್ತವ್ಯ ಪಾಲನೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್, ಉಪ ಅಧೀಕ್ಷಕ ಶಾಂತವೀರಯ್ಯ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ನಗರದ ಸೂಪರ್ ಮಾರ್ಕೆಟ್ ಬಳಿಯ ಬೆಟ್ಟದಗೆರೆ ಶ್ರೀ ರಾಮ ಗಜಾನನ ಮಿತ್ರ ಮಂಡಳಿಯಿಂದ ಸ್ಥಾಪಿಸಲಾಗಿರುವ ಗಣೇಶ ಉತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಮಣ್ಣಿನಲ್ಲಿ ಸಿದ್ಧಪಡಿಸಲಾದ ಗಣೇಶ ಮೂರ್ತಿಯನ್ನ 9 ದಿನಗಳವರೆಗೆ ವಿಶೇಷ ಪೂಜೆಯೊಂದಿಗೆ ಆಚರಿಸಲಾಯಿತು. ಬಡಾವಣೆಯ ಜನರು, ಮಂಡಳಿಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. व्यावहारिका चंद्रमानीना शालीवाहनदिगे प्रभावादि सृष्टि संवत्सराणामध्ये अस्मिन् संवत्सरे अस्मिन् मासे शुभवासरे शुभनक्षत्रे शुभयोगे शुभगुणयुक्तायं एवं गुणगणाक्षेषणाक्षस्तायं अस्याः शुभदत्तस्य यजमानस्य अस्य नामधेयस्य राकेशनामधेयस्य धर्मपत्नीनामधेयस्य विद्यानामधेयस्य पुत्रीनामधेयस्य ऋषितानामधेयस्य पुत्रनामधेयस्य परमेश्वर वैत्यर्थम श्री जगदादि जगद्गुरु पंचाचार्य महास्वामीन आशीर्वाद सदाकाल प्राप्त्यर्थम वर्तमान जगद्गुरुण संपूर्ण आशीर्वाद प्राप्त्यर्थम ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆಗೆ ವಿಳಂಬ, ಕ್ರಮಕ್ಕೆ ಆಗ್ರಹಿಸಿ ಸೆಪ್ಟೆಂಬರ್ 8ರಂದು ಪಕ್ಷಾತೀತ ಹೋರಾಟ, ಚಾಮರಸ ಮಾಲಿ ಪಾಟೀಲ್. ಸೆಪ್ಟೆಂಬರ್ 6ರಂದು ಶಿಕ್ಷಕರ ದಿನಾಚರಣೆ, 15 ಜನ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆ. ಅತ್ಯುತ್ತಮ ಗ್ರಾಮ ಪಂಚಾಯಿತಿಗಳಿಗೆ ಜಿಲ್ಲಾ ಪಂಚಾಯಿತಿಯಿಂದ ಪ್ರಶಸ್ತಿ ಪ್ರದಾನ. ಮಾಜಿ ಸೈನಿಕರ ಕಾರ್ಯಾಲಯ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಿಗಿರಿಯಿಂದ ಉದ್ಘಾಟನೆ. ಸೆಪ್ಟೆಂಬರ್ 7ರಂದು ಈದ್ ಮಿಲಾದ್ ಉನ್ ನಬಿ, ಶಾಂತಿಯುತ ಆಚರಣೆಗೆ ಎಸ್ಪಿ ಪುಟ್ಟಮಾದಯ್ಯ ಮನವಿ. ಮತ್ತು ಶ್ರೀ ಗಣೇಶ ಉತ್ಸವದ ಅಂಗವಾಗಿ ಶ್ರೀ ರಾಮ ಗಜಾನನ ಮಿತ್ರ ಮಂಡಳಿಯಿಂದ ಅನ್ನ ಸಂತರ್ಪಣೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ